ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಷಯ ಏನಂದರೆ, ನನಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ, ಲೈಕ್ ನಮ್ಮದು ಇನ್ಕಮ್ ಸರ್ಟಿಫಿಕೇಟು ಎಕ್ಸ್ಪೈರ್ ಆಗಿದೆ, ಸೊ ಅದನ್ನ ನಾವು ಈಗ ರಿನ್ಯೂವಲ್ ಮಾಡೋದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀವಿ. ಸೊ ಆ ಒಂದು ಸರ್ಟಿಫಿಕೇಟ್ ಬರೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಆ ಸರ್ಟಿಫಿಕೇಟ್ ಬರುವಷ್ಟರಲ್ಲಿ ಈ KCET ಅಪ್ಲಿಕೇಶನ್ ಡೇಟ್ ಮುಗ್ದೋಗಿರುತ್ತೆ, ಏನು ಮಾಡೋದು ಅಂತ. ಸೇಮ್ ಕೇಸ್ ಫಾರ್ ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟು. ಸೊ ಇಂತಹ ಕೇಸಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಎಂಟ್ರ್ ಮಾಡಲಿಕ್ಕೆ ಹೇಳಿರ್ತಾರಲ್ವಾ, ಆ ಒಂದು ಟೈಮಲ್ಲಿ ನಿಮಗೆ RD ನಂಬರ್ನ ಎಂಟ್ರ್ ಮಾಡಲಿಕ್ಕೆ ಆಗಿರೋದಿಲ್ಲ. ನೀವು RD ನಂಬರ್ನ ಎಂಟ್ರ್ ಮಾಡಲಿಲ್ಲ ಅಂತಂದರೆ ಆ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ಸುಮಾರಷ್ಟು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ KA ಕಡೆಯಿಂದ ಒಂದೊಳ್ಳೆ ಮೂವ್ ಬಂದಿದೆ. ಅದೇನು ಅಂತಂದರೆ, KA ಡೈರೆಕ್ಟರ್ ಅವರೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ತಿಳಿಸಿದ್ದಾರೆ. ಏನಂದರೆ, ಅವರು ಎಕ್ಸ್ಟ್ರಾ 10 ಡೇಸು ಮತ್ತೆ ನಿಮಗೆ ಟೈಮ್ ಕೊಡ್ತಾರಂತೆ. ಅಂದರೆ ನಿಮಗೆ RD ನಂಬರ್ನ ಎಂಟ್ರ್ ಮಾಡಲಿಕ್ಕೆ ಅವರು ಹೇಳಿರೋ ಪ್ರಕಾರ ನೀವೇನು ಈಗ ಅಪ್ಲಿಕೇಶನ್ ಹಾಕಿದ್ದೀರಾ ಅದ್ರ ಬೇಸ್ ಮೇಲೆ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನಂತರ ಎಕ್ಸಾಮ್ ಆದಮೇಲೆ ನಮಗೆ ತುಂಬ ಟೈಮ್ ಇರುತ್ತೆ. ಸೊ ಅದೇ ಟೈಮಲ್ಲಿ ಮತ್ತೆ 10 ಡೇಸ್ ಎಕ್ಸ್ಟ್ರಾ ನಿಮಗೆ ಟೈಮ್ ಕೊಡ್ತೀನಿ. ಆ ಟೈಮಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಬೋದು. ಅಂದರೆ ಈಗೇನು RD ನಂಬರ್ನ ಎಂಟ್ರ್ ಮಾಡ್ಕೋಬೋದಾಗಿರುತ್ತೆ. ಅಂದರೆ ಇವಾಗ ರಿನ್ಯೂವಲ್ಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ನಿಮ್ಮ ಎಕ್ಸಾಮ್ ಟೈಮಲ್ಲಿ ಅಂತ ಅಂದರೆ ಅಷ್ಟೊತ್ತಿಗೆ ಬಂದಿರುತ್ತೆ ಆ ಒಂದು ಸರ್ಟಿಫಿಕೇಟು. ಸೊ ಆವಾಗ ನೀವು ಆ ಒಂದು RD ನಂಬರ್ ನೀವು ಎಂಟ್ರ್ ಮಾಡ್ಕೊಳ್ಬೋದಾಗಿರುತ್ತೆ. ಆಯಿತಾ? ಸೊ ಭಯ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನೀವು ಯಾವ್ದಾದ್ರು ಒಂದು ರಿಸರ್ವೇಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತಂದರೆ ಅದರಿಂದ ವಂಚಿತರನ್ನಾಗಿ ಮಾಡೋದಿಲ್ಲ ನಾವು ಅಂತ KA ಡೈರೆಕ್ಟರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಅವರ ಮೇನ್ ಏಮ್ ಏನಾಗಿರುತ್ತೆ ಅಂತಂದರೆ, ಈಗ ನೀವು ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡಿದಿರಲ್ವಾ, ಆ ಒಂದು ಡಾಟಾ ಮೇಲೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಆದಮೇಲೆ ಅವರಿಗೆ ಸುಮಾರಷ್ಟು ಟೈಮ್ ಇರುತ್ತೆ, ಅಂದರೆ ರಿಸಲ್ಟ್ ಬರೋವರೆಗೂ. ಆಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಸು ಸುಮಾರಷ್ಟು ಟೈಮ್ ಇರುತ್ತಲ್ವಾ. ನಿಮ್ಮ ಆ್ಯಕ್ಚುಯಲ್ ಈ ರಿಸರ್ವೇಷನ್ ಬೇಕಾಗಿರೋದು ನಿಮ್ಮ ಸೀಟ್ ಅಲಾಟ್ಮೆಂಟ್ಗೆ, ಹೌದಲ್ವಾ? ಸೊ ಸೀಟ್ ಅಲಾಟ್ಮೆಂಟ್ಗೆ ಬೇಕಾಗಿರೋದ್ರಿಂದ ಎಕ್ಸಾಮ್ ಆದಮೇಲೆ ಆ ಒಂದು ಪ್ರೊಸೆಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಆವಾಗ ಮತ್ತೆ ಟೈಮ್ ಕೊಟ್ಟು ನಿಮಗೆ ನಿಮ್ಮ ಈಗೇನೋ RD ನಂಬರ್ ಬಂದಿರುತ್ತೆ, RD ನಂಬರ್ನ ಎಂಟ್ರ್ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಏನೇನು ಬೇರೆ ಬೇರೆ ಎಡಿಟ್ ಆಪ್ಷನ್ ಇರುತ್ತೆ ಅಲ್ವಾ ನಿಮಗೆ ಮಾಡ್ಕೊಳ್ಳೋದಕ್ಕೆ, ಸೊ ಅದನ್ನು ಕೂಡ ನಿಮಗೆ ಎನೇಬಲ್ ಮಾಡ್ತಾರೆ. ಸೊ ಭಯ ಪಡ್ಕೊಳ್ಳೋದು ಏನಿಲ್ಲ. ಸೊ ಜಸ್ಟ್ ನೀವೀಗ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಫೋಕಸ್ ಮಾಡಬೇಕಾಗಿರುತ್ತೆ. ಆಯಿತಾ? ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ಸ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಇನ್ಫಾರ್ಮೇಷನು ತುಂಬ ಜನಕ್ಕೆ ಗೊತ್ತಿರಲ್ಲ. ಅಪ್ಲಿಕೇಶನ್ ಡೇಟ್ ಮುಗ್ದೋಗಿರುತ್ತಲ್ವಾ, ಸೊ ಏನು ಅಂದ್ಕೊಂಡಿರ್ತಾರೆ, ಇಲ್ಲ ಅಪ್ಲಿಕೇಶನ್ ಡೇಟ್ ಮುಗ್ದೋಯ್ತು, ಇವಾಗ ನಾನು RD ನಂಬರ್ ಎಂಟ್ರ್ ಮಾಡೋಕ್ಕಾಗಲ್ಲ ಅಂತಂದು ಅಲ್ಲಿಗೆ ಕೈ ಬಿಟ್ಟಿರ್ತಾರೆ. ಸೊ ಅಂಥವರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಈಗ ಅವರು ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ರು ಅಂತಂದರೆ ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ಆ ಒಂದು ಸರ್ಟಿಫಿಕೇಟ್ ಬಂದಿರುತ್ತೆ. ಆವಾಗ KA ಅವರು ಆಪ್ಷನ್ ಕೊಟ್ಟಾಗ ಅವರು RD ನಂಬರ್ನ ಎಂಟ್ರ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕಾಲೇಜ್ ಗ್ರೂಪಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ತಪ್ಪದೆ ಅವರಿಗೆ ಶೇರ್ ಮಾಡಿ, ಇನ್ಫಾರ್ಮೇಷನ್ನ ತಿಳಿಸ್ಕೊಡಿ. ಸೊ ಮುಂದಿನ ದಿನಗಳಲ್ಲಿ ಕೂಡ KA ಅವರು ಈ ಒಂದು ಆಪ್ಷನ್ನ ಕೊಟ್ಟಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಷ್ಟೊಂದು ವೇಟ್ ಮಾಡೋದು ಬೇಡ, ಯಾಕಂದರೆ ಸುಮಾರಷ್ಟು ಟೈಮ್ ತಗೊಳುತ್ತೆ ಆ ಒಂದು ಏನೋ ರಿನ್ಯೂವಲ್ ಆಗೋದಕ್ಕೆ ಆ ಒಂದು ಸರ್ಟಿಫಿಕೇಟು. ಸೊ ಅದಕ್ಕೋಸ್ಕರ ಇವಾಗಲೇ ಆ ಒಂದು ಕೆಲಸ ಮಾಡೋದು ತುಂಬ ಉತ್ತಮ ಆಗಿರುತ್ತೆ. ಸೊ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಈ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮಗೆ ಇಂಥ ಇನ್ಫಾರ್ಮೇಷನ್ ಕಂಟೆಂಟ್ಸ್ನ ಶೇರ್ ಮಾಡೋದಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ತುಂಬ ಇದೆ ನಿಮಗೆ ತಿಳಿಸ್ಕೊಡುವಂಥದ್ದು. ಸೊ ಜಸ್ಟ್ ನೀವು ಇವಾಗ ಏನು ಮಾಡಬೇಕಾಗಿರುತ್ತೆ ಅಂದರೆ ಧೈರ್ಯದಿಂದ ಚೆನ್ನಾಗಿ ಎಕ್ಸಾಮ್ನ ಫೇಸ್ ಮಾಡಿ, ಆಯಿತಾ? ಮತ್ತು ಈ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಯಿತು ಅಂತ ಅನ್ಕೋತೀನಿ. ಸೊ ಮುಂದಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮುಂದೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ನ ಚೆನ್ನಾಗಿ ಬರೀರಿ. ನಮಸ್ಕಾರ.